ಹಾಯ್ ಫ್ರೆಂಡ್ಸ್, ಇಂದು ತಿಮಿರೆ ಸೊಪ್ಪಿನ ಬಗ್ಗೆ ತಿಳಿದುಕೊಳ್ಳೋಣ. ತಿಮಿರೆ ಸೊಪ್ಪನ್ನು ಒಂದೆಲಗ, ವಾತನಾಶಕ, ಮಂಡೂಕಪರ್ಣಿ, ಬ್ರಾಹ್ಮಿ ಎಂತಲೂ ಕರೆಯುತ್ತಾರೆ. ಒಂದೆಲಗದ ಬಳ್ಳಿಯು ಕೆರೆ ತೊರೆಗಳ ದಡದಲ್ಲಿ ಹೇರಳವಾಗಿ ಬೆಳೆಯುತ್ತವೆ. ಇದು ಎಲ್ಲ ವಯೋಮಾನದವರಿಗೂ ಬಹಳ ಉಪಯುಕ್ತವಾದ ಸೊಪ್ಪು. ಇದರ ಸೇವನೆಯಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ, ನರಗಳಿಗೆ ಬಲ ತುಂಬಿ ಕಣ್ಣಿನ ದೃಷ್ಟಿ ಚುರುಕುಗೊಳ್ಳುತ್ತದೆ, ತಲೆಗೂದಲ ಬೆಳವಣಿಗೆಗೆ ಸಹಕಾರಿ, ಚರ್ಮದ ಎಲ್ಲ ವ್ಯಾಧಿಗಳಿಗೂ ಔಷಧಿ. ಬ್ರಾಹ್ಮಿ ಎಲೆಯನ್ನು ಜಜ್ಜಿ ಎಳ್ಳೆಣ್ಣೆಯಲ್ಲಿ ಬಾಡಿಸಿ ಆ ಎಣ್ಣೆಯನ್ನು ಮೈಕೈಗೆ ಹಚ್ಚಿ ಸ್ನಾನ ಮಾಡಿದಾಗ ಕೈಕಾಲು, ತಲೆ, ಮೊಣಕಾಲು ನೋವು ವಾಸಿಯಾಗುತ್ತದೆ. ಒಂದೆಲಗದ ಸೊಪ್ಪನ್ನು ಹೆಚ್ಚು ಸಿಗುವಾಗ ಕಿತ್ತು ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡು ಒಂದು ಚಿಟಿಕೆ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ, ಹಿರಿಯರಿಗೆ ಕೊಟ್ಟಾಗ ಅವರ ಜ್ಞಾಪಕ ಶಕ್ತಿ ವೃದ್ಧಿಸಿ ನರನಾಡಿಗಳಲ್ಲಿ ಶಕ್ತಿ ತುಂಬುತ್ತದೆ. ಮಾತು ಸರಿಯಾಗಿ ಬಾರದ ಮಕ್ಕಳಿಗೆ ಅಥವಾ ಹಿರಿಯರಿಗೆ ಇದರ ಜೊತೆಗೆ ಬಜೆ, ಮೆಂತ್ಯ, ಅರಿಶಿನ, ಹಿಪ್ಪಲಿ ಸಮ ಅಳತೆ ತೆಗೆದುಕೊಂಡು ಪುಡಿ ಮಾಡಿ ಜೇನುತುಪ್ಪದೊಂದಿಗೆ 3 ತಿಂಗಳ ಕಾಲ ಕೊಟ್ಟಾಗ ಸರಾಗವಾಗಿ ಮಾತು ಬರುತ್ತದೆ. ಇದರಲ್ಲಿ ಎಲ್ಲ ವಿಧವಾದ ಪೋಷಕ ತತ್ವಗಳಿರುವುದರಿಂದ ದೇಹದ ಬೆಳವಣಿಗೆಗೆ ಪೂರಕವಾಗಿರುತ್ತದೆ. ನಮ್ಮ ಅಕ್ಕಪಕ್ಕದಲ್ಲೇ ಬೆಳೆಯುವ ಇಂತಹ ಮೂಲಿಕೆ ಸಸಿಗಳನ್ನು ಹೆಕ್ಕಿ ತೆಗೆದು ಅದನ್ನು ಬಳಸಿಕೊಳ್ಳಬೇಕಿದೆ. ಪ್ರಕೃತಿಯು ನಮಗೆ ಎಲ್ಲವನ್ನೂ ಕೊಟ್ಟಿದೆ. ಆಹಾರವೇ ಔಷಧಿ, ಔಷಧಿಯೇ ಆಹಾರವಾಗಿದೆ. ನಾವು ತಿಳಿದುಕೊಳ್ಳಬೇಕು, ಬೇರೆಯವರಿಗೂ ತಿಳಿಸಬೇಕು. ನಮ್ಮ ಹಿರಿಯರು ಗಿಡಮೂಲಿಕೆಗಳನ್ನೇ ಮನೆಮದ್ದಾಗಿ ಬಳಸಿ ಆರೋಗ್ಯಕರವಾದ ಜೀವನ ಸಾಗಿಸುತ್ತಿದ್ದರು. ಮನೆಯಲ್ಲಿ ಕುಂಡದಲ್ಲೇ ಬೆಳೆಸಿಕೊಳ್ಳಬಹುದು. ಅಡುಗೆ ಮನೆಯ ತ್ಯಾಜ್ಯಗಳನ್ನು ಬಳಸಿ ಬಾಲ್ಕನಿ, ತಾರಸಿಗಳಲ್ಲಿ ಬಹು ಸುಲಭವಾಗಿ ಬೆಳೆದು ಉಪಯೋಗಿಸಿಕೊಳ್ಳಬಹುದು. ಯಾವುದೇ ಖರ್ಚಿಲ್ಲದೆ ರಸಾಯನ ಮುಕ್ತ ಮೂಲಿಕೆಗಳನ್ನು ಬೆಳೆಯಬಹುದು. ಪ್ರತಿದಿನ ಬೆಳಗ್ಗೆ 2 ಎಲೆಗಳನ್ನು ಎಲ್ಲರೂ ಕಿತ್ತು ತಿನ್ನಬೇಕು. ಎಲೆಯಲ್ಲಿರುವ ಅಂಶವೆಲ್ಲ ಹಾಗೆ ದೇಹ ಸೇರಿ ಆರೋಗ್ಯವಂತರಾಗಿರಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.